ಇನ್ನು ಇದೇ ವಿಜಯಪುರ ಜಿಲ್ಲೆ ಸೈಕ್ಲಿಂಗ್ ಕ್ರೀಡೆಗೂ ಕೂಡ ಅತ್ಯಂತ ಫೇಮಸ್ ಆಗಿದೆ. ಕಾರಣ ಇದೇ ಜಿಲ್ಲೆಯ ಹಲವು ಕ್ರೀಡಾಪಟುಗಳು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಅತಿದೊಡ್ಡ ಸಾಧನೆ ಮಾಡಿದ್ದಾರೆ. ಈಗ ಅದೇ ಜಿಲ್ಲೆಯ 18 ವರ್ಷದ ಪುಟ್ಟ ಬಾಲಕಿ ಸೈಕ್ಲಿಂಗ್ನಲ್ಲಿ ರಾಜ್ಯ ಮಟ್ಟದಲ್ಲಿ ಸಾಧನೆ ಮಾಡಿದ್ದಾಳೆ. ಆದರೆ ಆಕೆ ಮುಂದೆ ಹೋಗೋದಕ್ಕೆ ಆಕೆಗೆ ಬಡತನ ಎದುರಾಗ್ತಾ ಇದೆಯಂತೆ. ಹಾಗಾಗಿ ದಯವಿಟ್ಟು ಯಾರಾದರೂ ಸಹಾಯ ಮಾಡಿ ಅಂತ ಆಕೆಯ ಕುಟುಂಬಸ್ಥರು ಕೇಳ್ಕೊಳ್ತಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಸೈಕ್ಲಿಂಗ್ನಲ್ಲಿ ಸಾಧನೆ ಮಾಡಿದ 15 ವರ್ಷದ ಬಾಲಕಿ, ಸಾಧನೆಗೆ ಅಡ್ಡಿಯಾದ ಬಡತನ, ಸಹಾಯಸ್ತಕ್ಕೆ ಮನವಿ. ವಿಜಯಪುರ ಬಳಿಯ ತೊರವಿ ಗ್ರಾಮದಲ್ಲಿ ನೆಲೆಸಿರೋ ಮಲ್ಲಿಕಾರ್ಜುನ ಹಾಗೂ ಭಾಗ್ಯಶ್ರೀ ದಂಪತಿಯ ಮಗಳು ಭೂಮಿಕಾ ಸೈಕ್ಲಿಂಗ್ನಲ್ಲಿ ಸಾಧನೆ ಮಾಡಿದ್ದಾಳೆ. ಹಲವಾರು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಸೈಕ್ಲಿಂಗ್ನಲ್ಲಿ ಭಾಗಿಯಾಗಿದ್ದಾಳೆ. ರಾಜ್ಯ ಮಟ್ಟ ಹಾಗೂ ವಿಭಾಗ ಮಟ್ಟದಲ್ಲಿ ಪದಕಗಳನ್ನೂ ಪಡೆದಿದ್ದಾಳೆ. ಆದರೆ ಈ ಬಾಲಕಿ ಮುಂದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೈಕ್ಲಿಂಗ್ ವಿಭಾಗದಲ್ಲಿ ಪದಕ ಗೆಲ್ಲುವ ಕನಸಿದ್ದರೂ ಕೂಡ ರೋಡ್ ಸೈಕಲ್ ಖರೀದಿಸಿ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಇವರ ಬಳಿ ಹಣ ಇಲ್ಲ. ಮನೆಯಲ್ಲಿನ ಕಿತ್ತು ತಿನ್ನುವ ಬಡತನದ ಮಧ್ಯೆ ತಗಡಿನ ಶೆಡ್ನಲ್ಲಿ ವಾಸವಾಗಿದ್ದಾರೆ. ಸದ್ಯ ಭೂಮಿಕಾ 9ನೇ ತರಗತಿ ಓದ್ತಿದ್ದು ಬಾಲಕಿಯರ ವಸತಿ ನಿಲಯದಲ್ಲಿದ್ದುಕೊಂಡು ಅಲ್ಲಿ ನೀಡುವ ಸೈಕಲ್ನಲ್ಲಿ ಪ್ರಾಕ್ಟೀಸ್ ಮಾಡಿ ರಾಜ್ಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ಬಿಹಾರ, ಛತ್ತೀಸ್ಗಢ ಸೇರಿದಂತೆ ಹಲವೆಡೆ ಭಾಗಿಯಾಗಿ ಸೈ ಎನಿಸಿಕೊಂಡಿದ್ದಾಳೆ. ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಹಾಗೂ ಸಚಿವ ಶಿವಾನಂದ ಪಾಟೀಲ್ ಅವರು ನನಗೆ ಸೈಕಲ್ ಖರೀದಿಸಿ ಕೊಟ್ರೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧಿಸಿ ತೋರಿಸಿವೆ ಅಂತಿದ್ದಾಳೆ ಬಾಲಕಿ ಭೂಮಿಕಾ. ನಾ ಸೈಕ್ಲಿಸ್ಟ್ ಅದೀನಿ. ನಂಗೆ ಈ ಸಲ ನ್ಯಾಷನಲ್ ಮೆಡಲ್ ಮಾಡ್ಬೇಕಂತಿತ್ತು ರೀ. ಹಾಸ್ಟೆಲ್ ಅಂತ ಸೈಕಲ್ ಕೊಟ್ಟಾರಿ. ಡಿವಿಷನ್ನ ಸ್ಟೇಟ್ ನ್ಯಾಷನಲ್ ಮಾಡೀನಿ ರೀ. ಈಗ ನಂಗೆ ನಮ್ಮ ಪಪ್ಪ ಕೊಣಿಸಂದ್ರೆ ಸೈಕಲ್ ನನ್ನ ಕಡೆ ಇವಾಗ ದುಡ್ಡಿಲ್ಲ. ನಾನು ಏನು ಮಾಡಲಿ, ನಾವು ಬಿಟ್ಬಿಡಿನ ಸಾಕು, ಸ್ಕೂಲಿಗೆ ಹೋಗು ಅಂತ ಹೇಳ್ತಾರೆ. ಆದ್ರೆ ನಾವಲ್ಲ, ನಾ ಇಷ್ಟೆಲ್ಲ ಮೆಡಲ್ ಮಾಡೀನಿ, ನನಗೆ ಬೇಕಾಗಿತ್ತು ರೀ. ಇನ್ನು ಬಾಲಕಿಯ ಪೋಷಕರಾದ ಮಲ್ಲಿಕಾರ್ಜುನ ಹಾಗೂ ಭಾಗ್ಯಶ್ರೀ ದಂಪತಿ ಕೂಲಿ ಮಾಡಿ ಜೀವನ ಸಾಗಿಸುತ್ತಿದ್ದಾರೆ. ಮಗಳ ಸೈಕ್ಲಿಂಗ್ ಕ್ರೀಡೆಗೆ ಪ್ರೋತ್ಸಾಹ ನೀಡಲು 25,000 ಹಣವನ್ನ ಬಡ್ಡಿಯ ರೂಪದಲ್ಲಿ ಸಾಲ ಮಾಡಿ ಸೈಕಲ್ ಕೊಡಿಸಿದ್ದಾರೆ. ಈಗ ರೋಡ್ ಸೈಕಲ್ ಕೊಡಿಸಬೇಕಾದ್ರೆ 5 ರಿಂದ 10 ಲಕ್ಷದವರೆಗೂ ಸೈಕಲ್ ದರ ಇದೆ. ಹೀಗಾಗಿ ನಮಗೆ ಕೈಲಾಗೋದು ಇಷ್ಟೇ, ಯಾರಾದರೂ ಸಹಾಯ ಮಾಡಿದ್ರೆ ಸಹಾಯ ಆಗುತ್ತೆ ಅಂತ ಪೋಷಕರು ಹೇಳಿದ್ದಾರೆ. ಅಕ್ಕಿ ಈಗ ಅಲ್ಲಿ ಇಲ್ಲಿ ಗೆದ್ದು ಬಂದಿದ್ದಕ್ಕೆ ಸರ ನಮಗೆ ಸೈಕಲ್ ಕೇಳಾಕತ್ತಾಳ್ರಿ. ನಾವು ದಿನ ದುಡ್ಕೊಂಡು ತಿನ್ನೋರಿ ಸರ, ನಮಗೆ ಸೈಕಲ್ ಇಸ್ಬಿಟ್ಟುದು ತಾಕತ್ತಿಲ್ರಿ. ತಾಕತ್ತಿಲ್ಲರ್ಕ ನಾವೇನತ್ತೇವೆ, ಸಾಲಿ ಕಲಿವ ಯಾಕಿರೋಲ್ಲಕ್ಕ, ನಮ್ಮ ಮನೆ ಬರ್ದಾಗ ಅದು ಇಸ್ಬಿಟ್ಟು ಕೊಡೋದಿಲ್ಲ ನಿನಗೆ ಅಂದಿದ್ದಕ್ಕೆ ರೀ. ಆಕೆ ನಾ ಕಲಿಯತ್ತಿನ ಐಟೆಲ್ಲ ಹೋಗಿ ಬಂದೀನಿ ಅಂದ್ರೆ ನಾವು ಹೋಗ್ತೀನಿ, ನನಗೆ ರೊಕ್ಕ ಎಲ್ಲರೂ ಇದು ಮಾಡ್ಕೆ ಇಸ್ಬಿಟ್ಟು ಕೊಡೋಣ ಅತ್ತಾಳ್ರಿ. ನಮ್ಮ ಮಗಳು ಸರ್ ಸೈಕ್ಲಿಂಗ್ ಆಡ ಸರ್, ನ್ಯಾಷನಲ್ ಸ್ಟೇಟ್ ಲೆವೆಲ್ ಆಡಿ ಬಂದಾಳ ಸರ್. ಈಗ ಸೈಕಲ್ ಕೊಡ್ಸತ್ತನ್ನತ್ತಳ ಮಗಳ್ರಿ. ಈಗ ನಮ್ಮದ್ರ ಬಡತನ ಪರಿಸ್ಥಿತಿ ಸರ್. ದಿನ 10 ದುಡ್ಕೊಂತೀನಿ ಸರ್. ಇಲ್ಲಿ ಪತ್ರಾಸ ಮನ್ಯಾಗ ಬಂದಿದೆ ಸರ್, ಬೀಗರ ಮನ್ಯಾಗ ಅದು ರೀ. ಈಗ ದಿನ 10 ದುಡ್ಯಾಕೆ ಹೋಗ್ಯ ಸರ್. ಎಲ್ಲಿ ನಮ್ಗೆ ದುಡ್ಲಾರ ಇಲ್ಲಿ ಹೊಟ್ಟೆ ತುಂಬಲ್ರಿ. ಈಗ ಸೈಕಲ್ ಕೊಡ್ಸೋದು, ದೊಡ್ಡ ಸೈಕಲ್ ಕೊಡ್ಸಂತ ಮುಂದಕ್ಕೆ ಹೋಗಕ್ಕೆ ಮತ್ತು ನಮ್ಮ ಎಂ ಬಿ ಪಾಟೀಲ್ ಸಾಹೇಬರು, ನಮ್ಮ ಶಿವ ಪಾಟೀಲ್ ಸಾಹೇಬರು ಅವ್ರು ಸ್ವಲ್ಪ ಕೊಡಿಸಿರ ನಮ್ಮ ಮಗಳು ಮುಂದಕ್ಕೆ ಹೋಗ್ಕಳ್ರಿ. ನಮ್ಮ ಮಗಳು ಅವ್ರ ಹೆಸರು ಹೇಳ್ಕೊಂಡು ಅದಕ್ಕೆ ಸ್ವಲ್ಪ ಹೆಲ್ಪ್ ಮಾಡತ್ತೇಳಿ ನಾವು ದಯಮಾಡಿ ಕೈ ಮುಗಿದು ಅವ್ರು ಕೇಳ್ಕೊತೀರಿ. ಅವ್ರು ಸ್ವಲ್ಪ ಕಾಣ್ತಿರೋ ತಿಳ್ಕೋರಿ ನಮ್ಮ ಮಗಳು ಮುಂದಕ್ಕೆ ಹೋಗ್ಬಿಡ್ತಾಳೆ ರೀ. ಮತ್ತು ಅವ್ರು ತೇಲಿಕ್ಕಪ್ಪ ನಮ್ಮ ಬಡತನ ಮಂದಿ ಇಲ್ಲೇ ಉಳಿತಾರೆ ರೀ. ಮತ್ತು ಎಂಥವ್ರು ಹೆಲ್ಪ್ ಮಾಡ್ತಾರೆ ಸಾಹೇಬ್ರಿ. ಇಂಥದ್ದು ದೊಡ್ಡದು ಆಗಲ್ರಿ. ಅವ್ರು ಸಾಹೇಬ್ರು ಮನಸ್ಸು ಮಾಡಿದ್ರಿ. ಸ್ವಲ್ಪ ಮನಸ್ಸು ಮಾಡತ್ತೆ, ನಿಮ್ಗೆ ದಯಮಾಡಿ ಕೈ ಮುಗಿ ಕೇಳ್ಕೊತಾರೆ. ಒಟ್ಟಿನಲ್ಲಿ ಬಡತನದಲ್ಲಿ ಬೆಳೆದ ಬಾಲಕಿಯೊಬ್ಬಳು ಸೈಕ್ಲಿಂಗ್ನಲ್ಲಿ ಸಾಧನೆ ಮಾಡುವ ಪಣ ತೊಟ್ಟಿದ್ದು ಅವಳ ಸಾಧನೆಗೆ ಬಡತನ ಅಡ್ಡಿಯಾಗಬಾರದು. ಸಚಿವರು, ಜನಪ್ರತಿನಿಧಿಗಳು ಮತ್ತು ಸಂಘ ಸಂಸ್ಥೆಗಳು ಮುಕ್ತ ಮನಸ್ಸಿನಿಂದ ಈ ಬಾಲಕಿಗೆ ನೆರವು ನೀಡುವ ಮೂಲಕ ಸೈಕ್ಲಿಂಗ್ನಲ್ಲಿ ಬಾಲಕಿ ಭೂಮಿಕಾ ಸಾಧನೆ ಮಾಡಲು ಪ್ರೇರಣೆ ನೀಡಬೇಕಾಗಿದೆ. ದೀಪಕ್ ಶಿಂದೆ, ಗ್ಯಾರಂಟಿ ನ್ಯೂಸ್, ವಿಜಯಪುರ.